ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಮದುವೆಗೆ ಯಾವ ರೀತಿ ರೆಡಿ ಆಗ್ತಾ ಇದ್ದೀನಿ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ಗೆ ನಾನಿಲ್ಲಿ ಹೇರ್ ಸ್ಟೈಲ್ನ ಫಸ್ಟ್ ಹಾಕೊಂಡ್ಬಿಟ್ಟೆ, ಯಾಕಂದರೆ ಸೀರೆ ಹಾಕೊಳ್ಳೋ ಸ್ವಲ್ಪ ಲೇಟ್ ಆಗುತ್ತೆ ರೆಡಿ ಆಗೋದು ಅಂತ ಹೇಳಿ ಫಸ್ಟ್ಗೆ ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಅದು ನಾನೇ ಹಾಕ್ಕೊಂಡಿರೋದು ಹೇರ್ ಸ್ಟೈಲ್ ಬಂದು. ಸೊ ಯಾವ ರೀತಿ ಇದೆ ಕಮೆಂಟ್ ಮಾಡಿ, ಓಕೆನಾ? ಇದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್. ಹೇರ್ ತುಂಬ ಲೆಂತ್ ಇರೋದ್ರಿಂದ ನಾನು ಈ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಅದು ಸೊ ಪುಟಾಣಿಗೆ ಇವತ್ತು ಮದುವೆಗೆ ನಾವು ಹಾಕ್ತಿರೋ ಔಟ್ಫಿಟ್ ಬಂದು ಇದು ನಮ್ಮ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಅಂತ. ಸೊ ಸ್ವಲ್ಪ ಹೌದಾ? ನೋಡಿ ಹೇಗಿದೆ ಕಮೆಂಟ್ ಮಾಡಿ. ನನ್ನ ಮಗನ ಔಟ್ಫಿಟ್ಟು ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಪ್ಯಾಂಟ್ ಈ ರೀತಿ ಇದೆ. ಪುಟಾಣಿ ಔಟ್ಫಿಟ್ ನೋಡಿ ಹೇಗೆ ಕಾಣಿಸ್ತಿದ್ದಾನೆ ನನ್ನ ಮಗ. ಆ್ಯಂಡ್ ಅವನಿಗೆ ಫೇಸ್ ಅವ್ರ ಅಪ್ಪನ ಎಲ್ಲ ಡ್ರೆಸ್ ಮಾಡಿದ್ದು, ಫೇಸ್ ಕ್ರೀಮ್ ಎಲ್ಲ ಹಚ್ಚಿದ್ದಾರೆ, ಬಾಡಿ ಲೋಷನ್ನು ಫೇಸ್ ಕ್ರೀಮ್ ಎಲ್ಲ. ಇವಾಗ ಅವನಿಗೆ ಏನು ಕಣ್ಕಪ್ ಹಾಕ್ತೀನಿ. ಅವ್ನು ಮಾತಾಡ್ತಾ ಇದ್ದಾನೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಚೆನ್ನಾಗಿದೆಯಾ ಇದು? ನಂತರ ಇದೆಯಾ? ಅವ್ನು ಮಾತಾಡೋದು ಪಪ್ಪ ರೆಡಿ ಮಾಡಿದ್ರ ನಿನ್ನ ರೆಡಿ ಪಪ್ಪ ಮಾಡಿದ್ರಮ್ಮನ್ನ ಬಂಗೋರಕೊಂಡಿದ್ದು. ಬಿಕ ರೆಡಿ ಆಗೋಣ, ಬನ್ನಿ. ಚೆನ್ನಾಗಿ ಕಾಣಿಸ್ತಿದ್ದಾನ ಲಿಶಾಂತ್? ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಬ್ಲಷ್ ಅಪ್ಲೈ ಮಾಡ್ತಾ ಇದ್ದೀನಿ. ಏನ್ ಮಾಡಕ್ಕಾಗುತ್ತೆ? ಪ್ರೆಸ್ ಮಾಡು. ಸಾಂಗ್ ಹಾಕು. ಸಾಂಗ್ ಪ್ಲೇ ಮಾಡು ಮಗನೆ. ಮಾಡು ಸಾಂಗ್. ಅವನು ಹಾಡಿರ್ತಾನಂತೆ ನನ್ನ ಮಗ, ಮುದ್ದು ಮಗ ಅದು. ಸೊ ಇವಾಗ ನಾನು ಯೂಸ್ ಮಾಡ್ತಿರೋ ಲಿಪ್ಸ್ಟಿಕ್ ಬಂದು ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರ್. ಇದ್ರ ಶೇಡ್ ಬಂದು ಪಿಂಕ್ ಕ್ರಶ್ 10 ಇದೆ. ಪಿಂಕ್ ಕ್ರಶ್ 10 ಇದೆ. ನನ್ನ ಮಗ ಇಲ್ಲಿ ನೋಡಿ ಅಲ್ಲಿ ಹೆಂಗೆ ಬಿಸಾಕ್ತಿದ್ದ ನಾನು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ NYB ಅವರ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಕ್ರಯಾನ್, NYB ಲಿಪ್ ಕ್ರಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ರೆಡಿ ಆಗಾಯಿತು. ಮೇಕಪ್ ಫಿಕ್ಸರ್ ಲಾಸ್ಟ್, ಬೊಟ್ಟನ್ನ ಆಮೇಲೆ ಹಾಕೊಳ್ತೀನಿ. ಮೇಕಪ್ ಫಿಕ್ಸರ್ ಫೇಸಸ್ ಕೆನಡಾ ಮೇಕಪ್ ಫಿಕ್ಸರ್ನ ನಾನು ಯೂಸ್ ಮಾಡ್ತಾ ಇರೋದು. ಓಕೆ, ರೆಡಿ. ಇದೆಲ್ಲ ಡ್ರೈ ಆದಮೇಲೆ ಸ್ಟಿಕ್ಕರ್ ಹಾಕೊಂಡು ಸ್ಯಾರಿ ವೇರ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಸೊ ನಾನಿವತ್ತು ವೇರ್ ಮಾಡ್ತಾ ಇರೋ ಸ್ಯಾರಿ ಬಂದು ಇದು. ತಗೊಳ್ಳಿ, ಆಟಾಡಿ. ಸೊ ನಮ್ಮ ಸೋನು, ನಮ್ಮ ಅಕ್ಕ ಇದ್ದಾಳಲ್ವಾ, ಅವಳಿಗೆ ಸ್ಯಾರಿ ಕೊಟ್ಟು ಕಳಿಸ್ಬಿಟ್ಟಿದ್ದೆ. ಅವಳೇ ಎಲ್ಲ ಐರನ್ ಮಾಡಿ ಏನು ಹೇಳ್ತಾರೆ, ನನಗೆ ಎಲ್ಲ ಸ್ಯಾರಿ ಟಾಪಿಂಗ್ ಮಾಡಿದ್ದಾಳೆ ನಮ್ಮ ಅಕ್ಕ. ಈಗ ನಾನು ಜಸ್ಟ್ ಇದನ್ನು ಸ್ಯಾರಿ ಎಲ್ಲ ಪಿನ್ ಮಾಡಿದ್ದಾಳಲ್ವಾ, ಸೊ ಜಸ್ಟ್ ಇದನ್ನು ವೇರ್ ಮಾಡೋದಷ್ಟೇ. ಫಸ್ಟ್ಗೆ ನಾನು ಅಂದ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ನಾನು ಯಾವ ರೀತಿ ರೆಡಿ ಆಗ್ತೀನಿ ಮೇಕಪ್ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ ಅಂತ ತುಂಬ ಆಸೆ ಇತ್ತು. ಬಟ್ ಅದರ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿತ್ತು, ಹಾಗಾಗಿ ಅದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ನಿಮಗೇನಾದರೂ ಬೇಕು ಅಂತ ಹೇಳಿದರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗಲ್ಲಿ ಆ ಮೇಕಪ್ ಲುಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಇಫ್ ಇನ್ ಕೇಸ್ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಸ್ಯಾರಿನ ಹಾಕೊಳ್ತಾ ಇದ್ದೀನಿ. ಅಕ್ಕ ಚೆನ್ನಾಗಿ ಸ್ಯಾರಿ ಎಲ್ಲ ಪಿನ್ ಮಾಡಿ ಐರನ್ ಮಾಡಿ ಕೊಟ್ಟಿದ್ಲು. ಸೊ ಅದನ್ನು ನಾನು ವೇರ್ ಮಾಡ್ತಾ ಇದ್ದೀನಿ. ನೋಡು ಪಪ್ಪನ, ನನ್ನೇ ನೋಡ್ತೀನಿ. ಪಪ್ಪನ ಅವನಿಗೆ ಇಷ್ಟ ಆಯ್ತಂತೆ ಸ್ಯಾರಿ. ಇಷ್ಟ ನನಗೆ ಇಷ್ಟ ಆಯ್ತು ಮಮ್ಮ. ಸ್ಟಾರ್ಟ್ ಮಾಡ್ತಾನೆ. ಇಬ್ರು ರೆಡಿ ಆದರು, ಬಿಟ್ಟರೆ ಓಡೋಗ್ಬಿಡ್ತಾರೆ ನನ್ನ. ವೈಟ್ ಶೂ ಹಾಕ್ಲ ಹಿಂಗೆ ಇದಕ್ಕೆ.
ಮಹಿ ಈ ರೀತಿ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ. ಸ್ಯಾರಿ ಪಿನ್ ಮಾಡೋದಾಗಿರ್ಬೋದು, ಬ್ಲೌಸ್ ಹುಕ್ ಹಾಕೋದಾಗಿರ್ಬೋದು, ಅದನ್ನೆಲ್ಲ ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಇದೆಲ್ಲ ಖುಷಿ ಆಗುತ್ತೆ. ಆ್ಯಂಡ್ ನಾನು ಒಬ್ಬಳೇ ಇರೋದ್ರಿಂದ ಮನೇಲಿ ಇದನ್ನೆಲ್ಲ ಅವ್ರ ಕೈಲೇ ಮಾಡಿಸ್ಕೊಳ್ಬೇಕು. ಸೊ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ನನ್ನ ಮಗ ಅಂತೂ ನಾನು ಮಹಿ ರೆಡಿ ಆಗಿಬಿಟ್ಟಿದ್ದೀವಿ. ಅಪ್ಪ ಅಮ್ಮ ಎಲ್ಲೋ ಹೊರಗಡೆ ಹೋಗ್ತಿದ್ದಾರೆ ನನ್ನ ಬಿಟ್ಬಿಟ್ಟು ಅಂತ ಅವನ್ನ ವಾಕರ್ಗೆ ಹಾಕ್ಬಿಟ್ಟಿದ್ದೆ ಅಲ್ವಾ. ಸೊ ಅವನು ಅದನ್ನೇ ಹೇಳ್ತಾ ಇದ್ದ. ಅದಕ್ಕೆ ನಾನು ಮಹಿಗೆ ಎತ್ಕೊಬಿಡಿ, ಸಮಾಧಾನ ಮಾಡಿಸಿ ಅವನ್ನ ಹೊರಗಡೆ ಬೇಗ ಹೋಗೋಣ ರೆಡಿ ಆಗಿಬಿಟ್ಟು ಅಂತ ಹೇಳ್ತಾ ಇದ್ದೆ. ಫೈನಲಿ ಸ್ಯಾರಿ ಹಾಕೊಂಡಾಯಿತು. ಸೊ ನಿಜು ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾ ಇಲ್ಲ. ಸ್ಯಾರಿ ಹೇಗಿದೆ? ಸ್ಯಾರಿ ಎಷ್ಟು ದಪ್ಪ ದಪ್ಪ ಅಂದರೆ ಎಷ್ಟು ನೆರಿಗೆ ಹಾಕಿದ್ರು ಒಂಥರ ಹಿಂಗೆ ನೆರಿಗೆನೇ ಕೂತ್ಕೊಳ್ಳಲ್ಲ ಸ್ಯಾರಿ ದಪ್ಪ. ಸೊ ಇವಾಗ ನೀನು ಕರ್ಕೊಂಡೇ ಹೋಗೋದು ತಲೆ ಕೆಡಿಸ್ಕೊಬಿಡ, ಸರಿನಾ? ಓನು 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 ಪಪ್ಪ ಇಲ್ಲೇ ಇಲ್ವಾ? ಇಲ್ಲೊಂದು ಪಿನ್ ಮಾಡ್ರಿ, ಇಲ್ಲೊಂದು ನೋಡಿದ್ರಲ್ಲ ಲಿಶಾಂತ್ ಎಷ್ಟು ಹಠ ಮಾಡ್ತಾನೆ, ಎಷ್ಟು ಕಿರ್ಚಾಡ್ತಾನೆ. ಅವನ್ನ ಸಮಾಧಾನ ಮಾಡೋಷ್ಟರಲ್ಲೇ ನಮ್ಗೆ ಅರ್ಧ ಟೈಮ್ ಆಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನಂದು ಇನ್ನೊಂದು ಪಿನ್ ಹಾಕ್ಸ್ಕೊಳ್ತಾ ಇದ್ದೆ, ಸೇಫ್ಟಿ ಇರಲಿ ಸ್ಯಾರಿಗೆ ಅಂತ ಹೇಳಿ. ಸೊ ಆ ಲಿಶು ಅಳ್ತಾ ಇದ್ದ ಅಂತ ಆ ಗಡಿಬಿಡಿಲಿ ಪಿನ್ ಹಾಕೋದಕ್ಕೆ ಹೋಗಿ ಆ ಪಿನ್ನೇ ಮುರಿದ್ಬಿಟ್ರು. ಸೊ ನಾನು ಇನ್ನೊಂದು ಎಕ್ಸ್ಟ್ರಾ ಪಿನ್ನ ಕೊಟ್ಬಿಟ್ಟು ಪಿನ್ ಹಾಕ್ಸ್ಕೊಳ್ತಾ ಇದ್ದೆ. ಸೊ ಈ ರೀತಿ ಟೆನ್ಷನ್ ಆಗ್ತಾ ಇರುತ್ತೆ ನಮಗೆ. ಲಿಶು ಏನಾದ್ರು ಅಳ್ತಾ ಇದ್ದರೆ, ಏನಾದ್ರು ಕೆಲಸ ಮಾಡಬೇಕು ಅಂದರೆ ಅದನ್ನು ಮಾಡೋದಕ್ಕೆ ಆಗೋದಿಲ್ಲ, ಕೈಕಾಲು ಆಡೋದಿಲ್ಲ ಅಂತಾರಲ್ವ ಮಕ್ಕಳು ಅಳ್ತಿರ್ಬೇಕಾದ್ರೆ, ಆ ರೀತಿ ಆಗುತ್ತೆ. ಸೊ ಫೈನಲಿ ಆಯಿತು. ಆ್ಯಂಡ್ ನಾನಿಲ್ಲಿ ಫಿಂಗರಿಂಗ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಉಂಗುರ ಸಾಕು ಅಂತ ಹೇಳಿ, ಕೈ ಅಂದರೆ 2 ಕೈಗೂ ಒಂದೊಂದು ಉಂಗುರ ಸಾಕು ಅಂತ ಹೇಳಿ ಫ್ಯಾನ್ಸಿ. ಸೊ ಗೋಲ್ಡ್ ಏನೋ ವೇರ್ ಮಾಡ್ತಾ ಇಲ್ಲ, ಫ್ಯಾನ್ಸಿನೇ ಹಾಕ್ಕೊಳ್ತಾ ಇರೋದು ನಾನು. ನನ್ನ ಮದುವೆ ಟೈಮಲ್ಲಿ ನಾನು ವೇರ್ ಮಾಡಿದ್ದ ಉಂಗುರನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಯಾರಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ಆಲ್ಸೋ ಏನು ಹೇಳ್ತಾರೆ, ಇದಕ್ಕೆ ಆಫ್ ಮಾಟಿನೋ ಏನೋ ಅಂತಾರೆ, ಆಫ್ ಮಾಟಿನೋ ಏನೋ ಗೊತ್ತಿಲ್ಲ ನನಗೆ. ಸೊ ಇದನ್ನು ವೇರ್ ಮಾಡಿದ ತಕ್ಷಣ ಅಂತೂ ಅದ್ರ ಕಳೆನೇ ಒಂದು ರೀತಿ ಚೇಂಜ್ ಆಗಿಬಿಡುತ್ತಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಓಲೆ ಜೊತೆ ಅದನ್ನು ಹಾಕ್ಕೊಂಡಾಗ. ಆ್ಯಂಡ್ ಒಂದು ಲಾಂಗ್ ಸರ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು ಅಂತ ಅಂದ್ಕೊಂಡೆ, ಬಟ್ ಏನು ಹೇಳ್ತಾರೆ, ಚೋಕರ್ಸ್ ಇದ್ದರೆ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಕತ್ತು ಸ್ವಲ್ಪ ಖಾಲಿ ಖಾಲಿ ಅಂತ ಅನ್ನಿಸ್ತು ನನಗೆ, ಹಾಗಾಗಿ ಚೋಕರ್ನ ಹಾಕ್ಕೊಂಡೆ ನೆಕ್ಸ್ಟು. ಸೊ ಅದು ಬಿಟ್ಟರೆ ಇನ್ನೇನು ನಾನು ಎಕ್ಸ್ಟ್ರಾ ಹಾಕ್ಕೊಳ್ಳಿಲ್ಲ. ನೆಕ್ಸ್ಟ್ ಲಾಸ್ಟಿಗೆ ನಾನು ಡಾಬ್ನ ವೇರ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ವ ಹೇಗೆ ಕಾಣಿಸ್ತಾ ಇದೆ. ಇವಾಗ ಓಕೆ ಅನ್ನಿಸ್ತು, ಆವಾಗಲೇ ಸ್ವಲ್ಪ ಕತ್ತು ಖಾಲಿ ಅನ್ನಿಸ್ತು, ಹಾಗಾಗಿ ಚೋಕರ್ನ ಹಾಕ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ ಡಾಬ್ನ ವೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ನನ್ನ ಮದುವೆಯಲ್ಲಿ ತಗೊಂಡಿದ್ದು ಡಾಬು. ಸೊ ಹಿಪ್ ಬೆಲ್ಟ್ ಅಂತಾರಲ್ಲ ಅದು. ಸೊ ಫೈನಲಿ ಡನ್. ಈಗ ಬ್ಯಾಂಗಲ್ಸ್ ಹಾಕ್ಕೊಂಡು ಬರ್ತೀನಿ. ರೆಡಿ ಆಗಿದ್ದೀವಿ. ಆ್ಯಂಡ್ ಲಿಶು ಹೊಳ್ತಿದ್ದಾನೆ ಯಾಕೋ ಸ್ವಲ್ಪ. ಅವ್ನು ಸ್ವಲ್ಪ ಏನಾದರೂ ಫೀಡ್ ಮಾಡಿಬಿಟ್ಟು ಮದುವೆ ಮನೇಲಿ ಹೋಗ್ಬಿಟ್ಟು ಊಟ ಮಾಡಿಸ್ತೀನಿ, ಟಿಫನ್ ಮಾಡಿಸ್ತೀನಿ. ಇವಾಗ ಎಲ್ಲ ರೂಮೆಲ್ಲ ಮೆಸ್ಅಪ್ ಆಗಿದೆ, ಅದು ಹಾಗೆ ಇರಲಿ. ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ಇವಾಗ ಟೈಮ್ ಆಗಿದೆ. ನನ್ನ ಮತ್ತು ನನ್ನ ಮಗನ ಔಟ್ಫಿಟ್ ಯಾವ ರೀತಿ ಇದೆ ಆ್ಯಂಡ್ ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಮದುವೆ ಮನೆಗೆ ಹೋದ್ಮೇಲೆ ನಾನು ನನ್ನ ಪೂರ್ತಿ ಔಟ್ಫಿಟ್ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ತೀನಿ, ಓಕೆನಾ? ಇವಾಗ ಸದ್ಯಕ್ಕೆ ಟೈಮ್ ಇಲ್ಲ, ಸೊ ಬೇಗ ಹೊರಡೋಣ. ಮುಹೂರ್ತಾಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, ಅಂದರೆ ತಾಳಿ ಕಟ್ಸೋದಕ್ಕೆ ನಿಲ್ಲಿಸಿದ್ದಾರೆ ಅಂತ ಅಪ್ಪ ಫೋನ್ ಮಾಡ್ತಾಯಿದ್ರು. ಸೊ ಲಿಶು ಏನಪ್ಪ ಅಂತ ಹೇಳಿದ್ರೆ, ಅವನು ಶೂನೇ ಹಾಕ್ಸ್ಕೊಳ್ತಾ ಇರಲಿಲ್ಲ, ತುಂಬ ಹಠ ಮಾಡ್ತಾಯಿದ್ದ. ಅದು ಅಲ್ಲದೆ ಮಹಿ ನಿಮ್ಮಿಬ್ರದ್ದು ಇನ್ನೂ ಲೇಟು, ನಾನು ಹೋಗಿರ್ತೀನಿ ಕೆಳಗಡೆ ಬನ್ನಿ ಅಂತ ಹೇಳಿ ಮಹಿ ವೆಯ್ಟ್ ಮಾಡ್ತಾಯಿದ್ರು.
ಲಿಶಾನ್ ಸಮ್ಟೈಮ್ಸ್ ಈ ರೀತಿ ಹಠ ಮಾಡ್ತಾನೆ. ಆ್ಯಂಡ್ ಆಲ್ಸೋ ನಾನು ಅವನಿಂದ ಸ್ವಲ್ಪ ಲೇಟಾಗಿ ರೆಡಿ ಆಗ್ತಾ ಇದ್ದೆ. ಮಹಿ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮುದ್ದಾಗಿ ಅಂತ ಹೇಳಿದಾಗಂತೂ ಫುಲ್ಲು ಬ್ಲಶ್ ಆಗ್ತಾಯಿತ್ತು ನನಗಂತೂ. ಸೊ ಈ ರೀತಿ ಕಾಂಪ್ಲಿಮೆಂಟ್ ಕೊಟ್ಟಾಗ ಹಸ್ಬೆಂಡು ಎಷ್ಟು ಖುಷಿ ಆಗುತ್ತಲ್ವಾ ಹೆಂಡ್ತಿರಿಗೆ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಅವ್ರು ಹೇಳಿದ ತಕ್ಷಣ. ಸೊ ಇವಾಗ ಚೌಟ್ರಿಗೆ ರೀಚ್ ಆಗಿದ್ದೀವಿ ಆ್ಯಂಡ್ ಒಳಗಡೆ ಹೋಗ್ಬೇಕು. ಹೆವಿ ಬಿಸಿಲಿದೆ. ಸೊ ಮಿಕ್ಕಿದ್ದು ಶಾಸ್ತ್ರ ಏನು ಫಸ್ಟ್ ಎಲ್ಲ ಏನಿರುತ್ತೆ ತಾಳಿ ಕಟ್ಸೋದಕ್ಕಿಂತ ಮುಂಚೆ ಅದನ್ನೆಲ್ಲ ನಾನು ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗಿಲ್ಲ, ಯಾಕಂದರೆ ತುಂಬ ಲೇಟ್ ಆಗಿಬಿಡ್ತು ನಾನು ಚೌಟ್ರಿಗೆ ಹೊರಡೋಷ್ಟರಲ್ಲಿ. ಸೊ ಈಗ ತಾಳಿ ಕಟ್ಟಿದ್ದೊಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ನಾವು ಹಾಲ್ಗೆ ಎಂಟ್ರಿ ಕೊಡೋಷ್ಟರಲ್ಲಿ ತಾಳಿ ಕಟ್ಟಿಸ್ತಾ ಇದ್ರು. ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ಲಾವಣ್ಯ ಆ್ಯಂಡ್ ಬಾವ. ಯಾವಾಗಲೂ ಇದೇ ರೀತಿ ಖುಷಿಯಾಗಿರಿ ಆ್ಯಂಡ್ ನನ್ನ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ 2 ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇವರಿಬ್ಬರು ಜೋಡಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ನೆಕ್ಸ್ಟು ಅಲ್ಲಿಂದ ಹೊರಟು ನಾವು ಟಿಫನ್ ಮಾಡೋಣ ಅಂತ ಬಂದ್ವಿ. ಲಿಶು ಅಂತೂ ಏನು ಹೇಳ್ತಾರೆ, ಅವನಿಗೆ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು ಆ್ಯಂಡ್ ಆಲ್ಸೋ ಅವನು ಅಳ್ತಾ ಇದ್ದ. ನೈಟ್ ಆರ್ಕೆಸ್ಟ್ರಾ ಇದ್ದಾಗ ಅವನು ಎಂಜಾಯ್ ಮಾಡ್ತಾ ಇದ್ದ ಸೌಂಡ್ಗೆ, ಬಟ್ ಬೆಳಿಗ್ಗೆ ಈ ವಾದ್ಯ ಸೌಂಡ್ ಏನಿತ್ತು ಅದಕ್ಕೆ ಸ್ವಲ್ಪ ಅಳ್ತಾ ಇದ್ದ ಅಂತ ಹೇಳಿ ಅಮ್ಮ ಅವನ್ನ ಎತ್ಕೊಂಡು ಮಲಗಿಸ್ತಾ ಇದ್ರು. ಹಾಗಾಗಿ ನಾವು ಟಿಫನ್ ಮಾಡೋದಕ್ಕೆ ಅಂತ ಬಂದ್ವಿ. ಸೊ ಇವಾಗ ನಾವು ಮದುವೆ ಎಲ್ಲ ಮುಗೀತಲ್ವಾ, ಊಟಕ್ಕೆ ಅಂತ ಬಂದಿದ್ದೀವಿ. ಲಿಶಾನ್ಗೆ ಸ್ವಲ್ಪ ಊಟ ಮಾಡಿಸ್ದೆ, ಪಲಾವ್ ತಿನ್ನಿಸ್ತಿದ್ದೀನಿ. ಸೊ ಅಮ್ಮನ ಕೈ ಕೊಟ್ಬಿಟ್ಟು ನಾನು ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಊಟ ಮಾಡಿಕೊಂಡು ದಾರೆ ಬಿಡೋದಕ್ಕೆ ಹೋಗ್ಬೇಕು. ನನಗಂತೂ ಈ ರೀತಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ. ನಾನು ಈ ರೀತಿ ರೆಡಿ ಆದರೆ ಮಾತ್ರ ಅದೆಷ್ಟು ಸಲ ಕನ್ನಡಿ ನೋಡ್ಕೊಳ್ತೀನೋ, ಅದೆಷ್ಟು ಸಲ ಕ್ಯಾಮ್ರಾ ಆನ್ ಮಾಡಿ ನೋಡ್ಕೊಳ್ತಾ ಇರ್ತೀನೋ. ನೀವು ಕೂಡ ಇದೇ ರೀತಿನ ಕಾಮೆಂಟ್ ಮಾಡಿ. ಆಲ್ಮೋಸ್ಟ್ ಹೆಣ್ಮಕ್ಳೆಲ್ಲ ಇದೇ ರೀತಿಯೇ. ನನಗಂತೂ ಸ್ವಲ್ಪ ಈ ರೀತಿ ರೆಡಿ ಆದಾಗ ತುಂಬ ಇಷ್ಟ ಆಗ್ತೀನಿ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ. ಸೊ ಅದು ಅಲ್ಲದೆ ನನ್ನ ಗಂಡ ಬೇರೆ ನನ್ನ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಿ, ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ ತಕ್ಷಣ ಓ ಮೈ ಗಾಡ್, ನನ್ನ ಏನಂತಾರೆ ಬಟರ್ಫ್ಲೈ ಥರ ಹಾರಾಡ್ತಾ ಇದ್ದೆ ನಾನು. ಅಷ್ಟು ಇಷ್ಟ ಆಗೋಯ್ತು ಆ ವರ್ಡ್ಸ್ನೆಲ್ಲ ಕೇಳಿದಾಗ. ಸೊ ಅವರು ಕೂಡ ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ತಿದ್ರು, ಬಟ್ ಆದರೆ ಅಲ್ಲಿ ಕ್ಲಾರಿಟಿ ಅಷ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಫೋಕಸ್ ಆಗ್ತಾ ಇರಲಿಲ್ಲ ಆ ಲೈಟು. ಸೊ ಹೊರಗಡೆ ಬಂದಾದ್ಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಊಟಕ್ಕೆ ಬಡಿಸ್ತಾಯಿದ್ರು. ಸೊ ಊಟ ಮಾತ್ರ ನನಗಂತೂ ತುಂಬ ಇಷ್ಟ, ಮದುವೆ ಮನೆ ಊಟ. ಸೊ ಎಂಜಾಯ್ ಮಾಡಿಕೊಂಡು ತಿಂತಾಯಿದ್ದೆ ಪ್ರತಿಯೊಂದು ತುತ್ತನ್ನು. ಸೊ ನಿಮಗೂ ಮದುವೆ ಮನೆ ಊಟ ಅಂದರೆ ಇಷ್ಟನಾ? ಕಮೆಂಟ್ ಮಾಡಿ, ಓಕೆನಾ? ಆ್ಯಂಡ್ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸೋನು ಅವರು ನಿಮ್ಮ ಓನ್ ಸಿಸ್ಟರ್ ಅಥವಾ ಕಸಿನ್ ಅಂತ. ನಿಜವಾಗ್ಲೂ ಸೋನು ನನ್ನ ಸ್ವಂತ ಅಕ್ಕ, ರಕ್ತದ ಏನಂತಾರೆ ರಕ್ತ ಸಂಬಂಧ ಏನು ಹೇಳ್ತಾರೆ ಗೊತ್ತಾಗ್ತಿಲ್ಲ. ಸ್ವಂತ ಅಕ್ಕ, ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋದು ನಾನು, ನಮ್ಮ ಅಕ್ಕ, ಓಕೆನಾ? ಈಗ ಅಕ್ಕ ಎಲ್ಲಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಅಕ್ಕ ನಾವು ಊಟ ಮಾಡೋ ಟೈಮಿಗೆ ಬಂದವಳು. ಅಂದರೆ ಅಲ್ಲಿ ನಮ್ಮ ಅತ್ತೆದಿರಿಗೆ ಅವ್ರಿಗೆಲ್ಲ ರೆಡಿ ಮಾಡಿಬಿಟ್ಟು ಅವಳು ಮತ್ತೆ ಹೋಗಿ ರೆಡಿ ಆಗಿಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ ನಾವು ಊಟಕ್ಕೆ ಕೂತಿದ್ವಿ. ಅದೇ ಆ ಟೈಮಿಗೆ ಅವಳು ಕೂಡ ಬಂದು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮದುವೆ ಹೆಣ್ಣಿನ ಕಡೆ ಆಗಿರೋದ್ರಿಂದ ಸಖತ್ತಾಗೆ ಮಾಡಿದರು ಊಟನ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಇಲ್ಲಿ ದಾರೆ ಬಿಡೋಣ ಅಂತ ಬಂದಿದ್ವಿ. ಕ್ಯಾಮ್ರಾಮ್ಯಾನ್ಗೆ ಫೋನ್ ಕೊಟ್ಬಿಟ್ಟು ಸ್ವಲ್ಪ ಕ್ಯಾಪ್ಚರ್ ಮಾಡಿ ನಾವು ದಾರೆ ಬಿಡೋದನ್ನು ಅಂತ ಹೇಳಿ. ಸೊ ಅವರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ನೆಕ್ಸ್ಟು ನಾನು ಮತ್ತು ಮಹಿ ದಾರೆ ಬಿಡೋಣ ಅಂತ ಬಂದ್ವಿ. ಲಿಶುನ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ, ಬಟ್ ಲಿಶು ಮಲ್ಕೊಂಡು ಬಿಟ್ಟಿದ್ದ. ಆಗಲೇ ಹೇಳಿದೆ ಅಲ್ವಾ, ಲಿಶುಗೆ ಸ್ವಲ್ಪ ವಾದ್ಯ ಸೌಂಡ್ಗೆ ಅವನು ನಿದ್ದೆ ಮಾಡಿಬಿಟ್ಟಿದ್ದ. ಹಾಗಾಗಿ ನಾನು ಮತ್ತು ಮಹಿ ಇಬ್ಬರೂ ದಾರೆ ಬಿಡೋಣ ಅಂತ ಬಂದ್ವಿ.
ನಮ್ದಾದ್ಮೇಲೆ ನೆಕ್ಸ್ಟು ಅಕ್ಕ ಬಾವ ಕೂಡ ಬಂದರು. ಅವರು ಕೂಡ ದಾರೆ ಬಿಟ್ಬಿಟ್ಟು ವಿಶ್ ಮಾಡ್ತಾ ಇದ್ದಾರೆ ಗಂಡು ಹೆಣ್ಣಿಗೆ. ನಮ್ಮ ಭಾವ ಅಂತೂ ತುಂಬಾ ಕ್ಲೋಸ್, ಓಕೆನಾ, ಅವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಬರೀ ಕುತ್ಕೊಂಡು ಫೋಟೋ ತೆಗಿಸ್ಕೊಂಡು ಕಣ್ಣು ಮಕ್ಕಳೇ ಎದ್ದು ಬೇಡ. ನಾನು ಸೋನು ಕೂಗ್ತಾನೆ ಇದ್ದೀವಿ, ತಲೆನೇ ಎದುರ್ತಾ. ನಾನು ಆ ಕಾಯಿ ಮೇಲೆ ನೀರು ಇಟ್ಟಿದ್ದೀನ, ಕೈ ಮೇಲೆ ನೀರು ಇಟ್ಟಿದ್ದೀನ ಅಂತ ನೋಡ್ಕೊಂಡಿದ್ದೆ. ಸೊ ನಂದು ಸೋನೋದು ಒಂದೇ ಥರ ಸ್ಯಾರಿ, ಬ್ರ್ಯಾಂಡಾಗಿ ಮದುವೆ ಥರ ರೆಡಿಯಾಗಿ ಬಂದೋಳ. ಏನಿಲ್ಲ, ಚೆನ್ನಾಗಿ ಕಾಣಿಸ್ತಿದ್ಯಾ. ನಾನು ಮದುವೆ ಔಟ್ಫಿಟ್ ಎಲ್ಲ ಹಾಕ್ಕೊಂಡು ಎಲ್ಲರೂ ದಾರೆ ಬಿಡ್ತಾಯಿದ್ರು. ನಾನಿಲ್ಲಿ ಲಿಶುನ ಕರ್ಕೊಂಡು ರೂಮಿಗೆ ಬಂದಿದ್ದೆ. ಹಾಗೆ ಮಿರರ್ ನೋಡಿದ ತಕ್ಷಣ ಮತ್ತೆ ಫ್ಲ್ಯಾಶ್ ಆಯಿತು, ಓ ಮೈ ಗಾಡ್, ರೀಲ್ಸ್ ಮಾಡ್ಕೊಬಿಡೋಣ. ನಿನ್ನೆಂತೂ ರೀಲ್ಸೇ ಮಾಡೋದಕ್ಕಾಗಿಲ್ಲ, ಇವತ್ತಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಮ್ರಾ ಆನ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಲಿಶು ಅಳ್ತಾ ಇದ್ದ. ಸೊ ಬೇಗ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ತಾ ಇದ್ದೆ. ಲಿಶುಗೆ ಇವಾಗ ಫೀಡ್ ಮಾಡಬೇಕು. ಸೊ ಇವಾಗ ರೂಮಿಗೆ ಬಂದು ಲಿಶು ಸ್ವಲ್ಪ ಅಳ್ತಾ ಇದ್ದ. ಸ್ವಲ್ಪ ಬೆಳಿಗ್ಗೆ ಟಿಫನ್ ತಿನ್ನಿಸಿದೆ ಅಲ್ವ, ಇವಾಗ ಸ್ವಲ್ಪ ಅವನಿಗೆ ಫೀಡ್ ಮಾಡಿಬಿಟ್ಟು ಈಗ ಮತ್ತೆ ಹೊರಗಡೆ ಹೋಗೋಣ. ಬನ್ನಿ ಫೋಟೋ ತಗೋಬೇಕು. ಆ್ಯಕ್ಚುಲಿ ಈ ಸ್ಯಾರಿಲಿ ಒಂದು ಫೋಟೋನು ತಗೊಂಡಿಲ್ಲ ನಾನು, ವೀಡಿಯೋ ಮಾಡ್ತಾನೆ ಇದ್ದೀನಿ ಆಗ್ಲಿಂದನೂ. ಒಂದಾದರೂ ಫೋಟೋ ತಗೊಳ್ಳೋಣ. ಮೇಕಪ್ ಎಲ್ಲ ಡಲ್ ಆಗೋದಕ್ಕಿಂತ ಮುಂಚೆ ಒಂದು ಫೋಟೋ ತಗೋಬೇಕು. ಮದುವೆ ಗಂಡು ಹೆಣ್ಣಿಗಂತೂ ಪಾಪ ಕೂತು ನಿಂತು ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅವರ ಸ್ಟ್ರೆಸ್ಸು ಅವ್ರ ಫೇಸಲ್ಲೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ನಿಶಾಂತ್ ಅಂತೂ ಅವ್ನು ಮಲ್ಕೊಂಡಿದ್ದಾಗ ನಾನು ವಾಯ್ಸ್ ಓವರ್ ಕೊಡೋದಕ್ಕೂ ಬಿಡಲ್ಲ, ಎದ್ಬಿಡ್ತಾನೆ. ಎದ್ಮೇಲೆ ಅಟ್ಲೀಸ್ಟ್ ವಾಯ್ಸ್ ಓವರ್ ಕೊಡೋಣ ಅಂತ ಅಂದರೆ ಅದಕ್ಕೂ ಬಿಡೋದಿಲ್ಲ. ಈ ರೀತಿ ಸೌಂಡ್ ಮಾಡೋದು, ಕಿರ್ಚೋದು, ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಸಾರಿನೂ ಕೇಳ್ತಾ ಇಲ್ಲಿ ನಿಶಾಂತ್ನ ಅಕ್ಕ ಬಾಬಾ ಎಲ್ಲ ಆಟ ಆಡಿಸ್ತಾಯಿದ್ರು. ಅವನ ಜೊತೆನೂ 1-2-3 ರೀಲ್ಸ್ ಮಾಡ್ಕೊಳ್ತಾಯಿದ್ರು ಸ್ನ್ಯಾಪ್ಚಾಟಲ್ಲಿ. ಸೊ ಸ್ನ್ಯಾಪ್ ಎಲ್ಲ ತಗೊಳ್ತಾಯಿದ್ರು. ವಿಡಿಯೋಗ್ರಾಫರೇ ಬಂದಿಲ್ಲ. ಅಲ್ಲೇನಪ್ಪ ಅಂತ ಹೇಳಿದ್ರೆ ವಾದ್ಯದವರು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಗಂಡು ಹೆಣ್ಣು ಅಮೌಂಟ್ ಕೊಟ್ಬಿಟ್ಟು ಹೊರಗಡೆ ಬರಬೇಕು ಅಂತ ಅಲ್ಲಿ ನಿಲ್ಲಿಸ್ಕೊಂಡಿದ್ರು. ಸೊ ನಮ್ಮ ಬಾವ ಅಮೌಂಟ್ ಕೊಟ್ಬಿಟ್ಟು ಹೊರಗಡೆ ಬಂದು ಅರುಂಧತಿ ನಕ್ಷತ್ರನ ತೋರಿಸೋದಕ್ಕೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಐ ಥಿಂಕ್ ಮದುವೆ ಆದಮೇಲೆ ಗಂಡ ಹೆಂಡತಿಗೆ ಫಸ್ಟ್ ಟೈಮ್ ಸುಳ್ಳು ಹೇಳೋದು ಇದೇ ಅನಿಸುತ್ತೆ ಅಲ್ವಾ. ಇಲ್ಲಿಂದನೇ ಸ್ಟಾರ್ಟು ಸುಳ್ಳು ಹೇಳ್ಕೊಂಡು ಬರೋದು. ಸೊ ಅರುಂಧತಿ ನಕ್ಷತ್ರ ತೋರಿಸೋದಕ್ಕೆ ಮಾಮೂಲಿ ಇಲ್ಲೆಲ್ಲ ಪೂಜೆ ಮಾಡ್ತಾ ಇರ್ತಾರಲ್ಲ, ಅದು ಇದು ಶಾಸ್ತ್ರ ಎಲ್ಲ ಇರುತ್ತೆ. ಸೊ ಇದನ್ನು ಪುರೋಹಿತರು ಮಾಡಿಸ್ತಾ ಇದ್ರು ಗಂಡು ಹೆಣ್ಣು ಕೈಯಲ್ಲಿ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ಹೊರಗಡೆ ತುಂಬ ಬಿಸಿಲು ಬೇರೆ ಇತ್ತು, ಕಣ್ಣು ಬೇರೆ ಬಿಡೋದಕ್ಕಾಗ್ತಾ ಇರಲಿಲ್ಲ. ಹೇಗಿದೆ ಜೋಡಿ? ಇಟ್ಕೊಳ್ಳಿ ಬಾಬಾ. ಆ ಕಡೆ ಸೈಡ್ ತೋರಿಸಿ, ಆ ಕಡೆ ತೋರಿಸಿ. ಎಲ್ಲೈತೆ ಸೂರ್ಯ? ನೋಡಿ ಕಾಣ್ತಾ ಇದ್ದ ಸೂರ್ಯ, ನೋಡಿ ಸೂರ್ಯ ಕಾಣ್ತಾ ಇದೆಯಾ? ಚಂದ್ರ ಮೊದಲೇ ಸುಳ್ಳು ಹೇಳ್ತಾ ಕಾಣಿಸ್ತಿದ್ಯಾ? ನಿಂಗೂ ಕಾಣಿಸ್ತಿದ್ಯಾ? ಹೇಳಿ ಸೂರ್ಯನ ಪಕ್ಕದಲ್ಲೇ ಇರುತ್ತೆ, ಅದು ನಕ್ಷತ್ರ ಅಂತ ರಾತ್ರಿ ಹೊತ್ತು ಹುಟ್ಟೋದಲ್ವಾ, ಆದರೆ ಇರತಕ್ಕಂಥದ್ದು. ನಿಶಾಂತ್ ಏನು ಮಾಡ್ತಾ ಇದ್ದಾನೆ ಅಂತ ಮತ್ತೆ ಮೇಲ್ಗಡೆ ಬಂದು ನೋಡ್ತಾ ಇದ್ದೆ. ಅಮ್ಮ ಎತ್ಕೊಂಡಿದ್ರು. ಲಿಶು ನಾನು ನೋಡಿದ ತಕ್ಷಣ ಅಳ್ತಾನೆ, ಎತ್ಕೊಂಡನ್ನ ಅಂತ. ನಾನು ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಇಡ್ತಾನೆ, ನಾನು ನೋಡಿದ ತಕ್ಷಣ ಅಳೋದು ಅವನು. ಸೊ ಇದು ನಮ್ಮ ರಾಮನಗರದ ಹೆಮ್ಮೆ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಸ್ಟ್ಯಾಚ್ಯೂ ಮಾಡಿದಾರಲ್ವ ಆಂಜನೇಯನ ಮೂರ್ತಿನ. ಸೊ ಅದು ನೋಡಿದಾಗೆಲ್ಲ ಏನೋ ಒಂಥರ ರೋಮಾಂಚನ ಆಗುತ್ತೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಒಂದು ವ್ಯೂ ಅಲ್ಲಿ. ಸ್ಯಾಮ್ಸಂಗ್ F23 ಲಾಂಚ್ ಆಗಿರೋದು, ಮೊದಲು ಲಾಂಚ್ ಆಗಿದೆ.
ಸೊ ಕ್ಯಾಮ್ರಾಮ್ಯಾನು ನನ್ನ ಫೋನ್ ಯಾವುದು ಅಂತ ವಿಚಾರಿಸ್ತಾ ಇದ್ರು, ಕ್ಲಾರಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಅದನ್ನು ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ಗಂಡು ಹೆಣ್ಣಿಗೆ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಮದುವೆ ಆದಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವ. ನಾನಂತೂ ಮೇಲ್ಗಡೆ ಹತ್ತೋದು ಇಳಿಯೋದು ಇದೇ ಆಗ್ಬಿಟ್ಟಿತ್ತು. ನನಗಂತೂ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಲಿಶಾಂತ್ ಏನು ಮಾಡ್ತಿದ್ದೋನೋ ಇಲ್ವೋ ಅಂತ ಹೋಗೋದು, ಮತ್ತೆ ಬರೋದು ವೀಡಿಯೋ ಮಾಡ್ಕೊಳ್ಳೋದು ಗಂಡು ಹೆಣ್ಣು, ಮತ್ತೆ ಹೋಗೋದು ಲಿಶಾಂತ್ನ ನೋಡೋದು, ಇದೇ ಆಗ್ಬಿಟ್ಟಿತ್ತು. ಆ್ಯಂಡ್ ಜೋಡಿ ಹೇಗಿದೆ ಅಂತ ಹೇಳಿ. ನಮ್ಮ ಭಾವ ಅಂತೂ ತುಂಬಾ ಕ್ಲೋಸ್, ಓಕೆನಾ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೇಮ್ ಇವ್ರನ್ನ ನೋಡಿದ್ರೆ ಮಹಿ ನೋಡ್ದಂಗೆ ಅನಿಸುತ್ತೆ. ಇವರು ಕೂಡ ಜನನ ತುಂಬ ಏನಂತಾರೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಜನ ಇರಬೇಕು ಇವ್ರಿಗೆ. ಮಹಿಗೂ ಅಷ್ಟೇ, ತುಂಬ ಜನ ಅವ್ರಿಗೆ ಜನ ಇದ್ರೇ ಇಷ್ಟ. ಜನ ಇಲ್ಲ ಅಂತ ಹೇಳಿದ್ರೆ ಅಂದರೆ ಒಂಟಿತನ ಅವ್ರಿಗೆ ಇಷ್ಟ ಆಗೋದಿಲ್ಲ. ಮನೆ ತುಂಬ ಜನ ಇರಬೇಕು, ಎಲ್ಲರ ಜೊತೆನೂ ಮಾತಾಡಬೇಕು, ಎಲ್ಲರ ಜೊತೆನೂ ಬೆರಿಬೇಕು ಅಂತ ಆಸೆ. ಇವ್ರಿಗೂ ಅಷ್ಟೇ. ಅದನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಮಹಿ ಮತ್ತು ನಮ್ಮ ಭಾವ ಇಬ್ಬರು ಒಂದೇ ಥರ. ನಮ್ಮ ಚೇತು ಭಾವ ಸ್ವಲ್ಪ ಸೈಲೆಂಟು, ಅವರು ಜಾಸ್ತಿ ಯಾರ ಜೊತೆನೂ ಮಾತಾಡೋದಿಲ್ಲ, ನಮ್ಮ ಅಕ್ಕನ ಜೊತೆ ಬಿಟ್ಟರೆ. ಸೊ ಅವರು ಸೈಲೆಂಟು. ನಮ್ಮ ಹುಡುಗಿಗೆ ನಿದ್ದೆ ಬರ್ತೈತೆ. ಇಲ್ಲಿ ಬಿಟ್ಟೇನೆ, ಇಲ್ಲಿ ನೋಡುವ, ಇಲ್ಲಿ ಹಾಯ್ ಮಾಡು. ಫೋಟೋಶೂಟ್ ಎಲ್ಲ ಆದಮೇಲೆ ನೆಕ್ಸ್ಟು ಬಂದಿದ್ದು ಇಲ್ಲಿ ಒಂದು ಶಾಸ್ತ್ರ ಇತ್ತು. ಏನಪ್ಪ ಅಂತ ಹೇಳಿದ್ರೆ ಗಂಡು ಹೆಣ್ಣು ಕೈಗೆ ಕಂಕಣ ಕಟ್ಟಿರ್ತಾರಲ್ವ, ಅದನ್ನು ತೆಗಿಯೋ ಶಾಸ್ತ್ರ ಇಟ್ಕೊಂಡಿದ್ರು ಇಲ್ಲಿ. ಸೊ ಅದನ್ನು ಸ್ವಲ್ಪ ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ಬೇಗ ಕ್ವಿಕ್ಕಾಗಿ ಶೇರ್ ಮಾಡ್ತಾ ಇದ್ದೀನಿ, ಅಂದರೆ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ಮದುವೆ ಅಂದಮೇಲೆ ಎಷ್ಟೊಂದು ಶಾಸ್ತ್ರಗಳೆಲ್ಲ ಇರುತ್ತೆ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ದಿನವಿಡೀ ಎಲ್ಲ ಬೇಕಾಗುತ್ತೆ. ಹಿರಿಯರಿಗೆ ತಾಂಬೂಲ ಕೊಟ್ಬಿಟ್ಟು ಅವರಿಂದ ಆಶೀರ್ವಾದ ತಗೊಳ್ತಾ ಇದ್ದಾರೆ. ಫಸ್ಟ್ಗೆ ಅಪ್ಪನ ಕೊಟ್ಟರು, ಅದಾದಮೇಲೆ ಇದ್ದು ನಮ್ಮ ಮಾವ, ನಮ್ಮ ಅತ್ತೆ ಮಗ, ಆ್ಯಂಡ್ ನೆಕ್ಸ್ಟಿಗೆ ಒಬ್ಬೊಬ್ಬರೇ ಅಂದರೆ ಅವ್ರ ಗಂಡನ ಕಡೆಯವ್ರಿಗೂ ಕೊಡ್ತಿರ್ತಾರೆ. ಆ್ಯಂಡ್ ಹೆಣ್ಣಿನ ಕಡೆಯವ್ರಿಗೂ ಸ್ವಲ್ಪ ಜನಕ್ಕೆ ಕೊಡ್ತಾ ಇದ್ದಾರೆ, ಗಂಡು ಮಕ್ಕಳಿಗೆ ಅಂತಲೇ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಇಲ್ಲಿ ಏನು ಹೇಳಿದೆ ನಾನು ಆಗಲೇ, ಕಂಕಣ ತೆಗಿತಾರಲ್ವ, ರಿಮೂವ್ ಮಾಡ್ತಾರಲ್ವ, ಅದಕ್ಕೆ ಪೂಜೆ ಮಾಡಿಬಿಟ್ಟು ರಿಮೂವ್ ಮಾಡ್ತಾ ಇದ್ದಾರೆ. ಸೊ ಇದಾದಮೇಲೆ ಗಂಡು ಹೆಣ್ಣಿಗೆ ತುಂಬ ದೃಷ್ಟಿ ಆಗಿರುತ್ತಲ್ವ, ಸೊ ಎಲ್ಲರೂ ಸೇರಿಕೊಂಡು ಮುತ್ತೈದೆಯರು ಸೇರಿಕೊಂಡು ಇವರಿಬ್ರಿಗೂ ದೃಷ್ಟಿ ತೆಗಿತಾರೆ. ಪಾಪ ಇವರು ಇನ್ನೂ ಊಟ ಕೂಡ ಮಾಡಿರೋದಿಲ್ಲ, ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗ ಒಂದು 5 ಜನ ಅಥವಾ 9 ಜನ ಮುತ್ತೈದೆಯರಿಂದ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಅಕ್ಕುಸ್ತಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಸೊ ಅದು. ಯಾವ ಸಾಂಗ್ ಆಡ್ತಾವ್ರಿ ಇವರು? ಯಾರು ಕಾಣಿಸ್ತಿಲ್ಲ, ಕರ್ರು ಕಾಣಿಸ್ತೈತೆ. ಇಲ್ಲೇ ಇದ್ರ ಅದಾಡ್ತಿದ್ದು, ಅವರು ವಿಡಿಯೋ ಕೇಳ್ತಿದ್ರು ಬಾವ. ಅವರಿಬ್ರು ಕಾಣಿಸಲ್ಲ ಕಣೋ. 500 ರೂಪಾಯಿ ಕೊಡ್ಬೇಕು, ಎಲ್ರಿಗೂ ಕೊಡ್ಬೇಕು. ಆಯ್ತಾ ಮುಗಿತ ಕೆಲಸ? ಎರಡೂವರೆ ಫಸ್ಟ್ ಅದೇ ಎಲ್ಲ ನಗು. ಖುಷಿ ನೋಡು, ಖುಷಿನ 5 ಜನಕ್ಕ ಅನ್ಕೊಂಡೆ.
ಅದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ವಾರ್ಗಿತ್ತಿದ್ದಿರು ಮತ್ತು ನಾದ್ನಿದ್ದಿರೆಲ್ಲ ಸೇರಿಕೊಂಡು ಫೋಟೋಸ್ ತೆಗಿಸ್ಕೊಳ್ತಾ ಇದ್ರು. ಪಾಪ ಅವ್ರಿಗೆ ಸುಸ್ತಾಗ್ಬಿಟ್ಟಿದೆ. ಅದು ಅಲ್ಲದೆ ಅವ್ರು ಇನ್ನೂ ಊಟ ಕೂಡ ಮಾಡಿಲ್ಲ, ಟಿಫನ್ ಮಾಡಿದ್ರು ಇಲ್ವೋ ಆದರೂ ಪಾಪ ಯಾರೇ ಬಂದು ಫೋಟೋಸ್ ತಗೊಳ್ತೀನಿ ಅಂತ ಹೇಳಿದ್ರು ನಗ್ನಗ್ತಾನೆ ಫೋಟೋಸ್ ಎಲ್ಲ ಕೊಡ್ತಾಯಿದ್ರು. ಗಂಡು ಹೆಣ್ಣು ಅಪ್ಪ ಪೇಷನ್ಸ್ ತುಂಬಾ ಬೇಕಲ್ವಾ ಈ ಟೈಮಲ್ಲಿ. ಹೊಟ್ಟೆ ಹಸಿತಾ ಇದ್ರೂ ಎಲ್ಲ ಶಾಸ್ತ್ರನೂ ಮುಗಿಸ್ಬಿಟ್ಟು ಅವ್ರು ಊಟಕ್ಕೆ ಕೂತ್ಕೋಬೇಕು. ಹಿಂಗೆ ಬರ್ತೀರಾ? ಕೊಡಿ ಕೊಡಿ. ಕೈ ಕೊಟ್ಟ ಬಗ್ಸಿ ಎತ್ಕೊಬಿಡು ಮೇಲೆ. ಹ್ಞೂ ಅವ್ರಿಗೆಲ್ಲ ಕೊಡಪ್ಪ. ಹೋಯ್ತಿದ್ಯಾ? ಅಲ್ವಾ ಫಸ್ಟು ದೀಪ ಅಲ್ಲೇ ಉಳಿಬೇಕಾ? ಎಲ್ಲ ಉಯ್ಬೇಕು ಒಂಚೂರು ಎಲ್ಲ ಎಲ್ಲ ಹ್ಞೂ ಅಲ್ಲೇ ಮಾಡ್ಕೋದು ಹೋಗಿ. ಇಲ್ಲ ಹೂವು ಎಲ್ಲ ಇರಬೇಕು. ಅದು ಏನಂತಾರೆ ಇದು, ಅದನ್ನು ತೆಗಿಬೇಕಷ್ಟು. ಅಷ್ಟೇನಾ? ಯಾರು? ಅವರು ಇನ್ನೊಂದು ಕಾರಲ್ಲಿ ಕಳಿಸ್ತಾರಲ್ವಾ, ಆ ಕಾರಲ್ಲಿ ಜೊತೆ ಕಳ್ಸೋಕಿರ್ಬೇಕಲ್ವಾ? ಅವ್ರು ಇನ್ನೂ ಊಟ ಮಾಡಿಲ್ಲ, ಹುಡುಗ ಹುಡುಗಿ ಗಂಡು ಹೆಣ್ಣು ಅಲ್ಲ ಹುಡುಗನ ಕಡೆ ಎಲ್ಲಾನು ಇತ್ತು ಮೇನ್ ರೋಡು. ಅಂತೂ ಹತ್ತು ಇಳಿದು ಸುಸ್ತಾಗ್ಬಿಟ್ಟಿದ್ದೀನಿ. ಓಡಾಡಿ ಸುಸ್ತಾಗ್ಬಿಟ್ಟೈತೆ. ಫೈನಲ್ಲಿ ಮದುವೆ ಗಂಡು ಹೆಣ್ಣು ಊಟಕ್ಕೆ ಕೂತಿದ್ದಾರೆ. ಅಬ್ಬಾ ಅವ್ರ ಮುಖದಲ್ಲಿ ಆ ಖುಷಿ ನೋಡಿ. ಇಲ್ಲಿಬ್ರು ಸ್ವೀಟ್ ತಿನ್ಸ್ಕೊಳ್ತಾ ಇದ್ರು, ಫೋಟೋಸ್ ತಗೋಬೇಕಲ್ವಾ ಅಂತ ಹೇಳಿ. ಊಟ ಮಾಡಿ ನಿಂಪಾಡು ನೀವು. ಮೊಸರು ಬಜ್ಜಿ ಬೇಕಾ? ಮೊಸರು ಬಜ್ಜಿ ತಿನ್ನಲ್ಲ ಅವಳು, ಬಿಡಿ. ಬಿಡೋಣ. ಹಂಗೆ ರೀ, ಫೋಟೋ ತೆಗಿತೀನಿ ಚೆನ್ನಾಗಿರೋ ಟೈಮಲ್ಲಿ ಅಲ್ವಾ? ಹಬ್ಬ ಕೊನೆಗೂ ಎಲ್ಲ ಶಾಸ್ತ್ರನೂ ಮುಗೀತಲ್ವಾ ಅಂತ ಹೇಳಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಸುಸ್ತಾಗ್ತಾ ಇತ್ತು ಅಂತ ಹೇಳಿ ಅಪ್ಪ ಅಮ್ಮನ ಜೊತೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹುಡುಗಿಗೆ ಸ್ವಲ್ಪ ರೆಡಿ ಮಾಡ್ತಾಯಿದ್ರು, ಇನ್ನೇನು ಗಂಡನ ಮನೆಗೆ ಕಳಿಸ್ಬೇಕಲ್ವಾ ಅಂತ ಹೇಳಿ. ಸೊ ಹಾಗಾಗಿ ಕೂತ್ಕೊಂಡಿದ್ದೆ. ಪುಟಾಣಿ ಪಪ್ಪನಾ ಷಣ್ಮಗ ಅಲ್ಲಿ ಡ್ಯಾನ್ಸ್ ಹಂಗಂತೆ ಡ್ಯಾನ್ಸ್ ಬೇಬಿ ಡ್ಯಾನ್ಸ್ ಮದುವೆಲಿ ಇದು ಕೊನೆಯದಾಗಿ ಮಾಡೋ ಶಾಸ್ತ್ರ. ಹೆಣ್ಣಿಗೆ ಮೊಡ್ಲಕ್ಕಿ ಎಲ್ಲ ಕಟ್ಬಿಟ್ಟು ಗಂಡನ ಮನೆಗೆ ಕಳಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನೀವು ನನ್ನ ಕಣ್ಣು ನೋಡ್ತಿರ್ಬೋದು, ಆಲ್ರೆಡಿ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು.
ಬಟ್ ಆದರೆ ಅಳಬಾರ್ದು, ಅವಳನ್ನ ಖುಷಿಯಾಗಿ ಕಳಿಸ್ಕೊಡೋಣ ಅಂತ ಹೇಳಿ ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ, ಅಳಬೇಡಿ, ಯಾರೂ ಅಳಬೇಡಿ, ಅವ್ಳು ನಗ್ನಗ್ತಾ ಹೋಗಬೇಕು ಗಂಡನ ಮನೆಗೆ ಅಂತ ಹೇಳ್ಬಿಟ್ಟು ನಾನೇ ಜೋಕ್ಸ್ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ತಾನೆ ಜೋಕ್ಸ್ ಮಾಡ್ತಾ ಇದ್ದೆ. ಬಟ್ ಆದರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಲ್ವಾ ಕಣ್ಣೀರನ್ನ. ಇಷ್ಟು ವರ್ಷ ಮಗಳು ಮನೇಲಿದ್ದು ಈಗ ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ ಅಂದರೆ ಯಾರಕ್ಕೆ ತಾನೇ ಆ ಖುಷಿ ಜೊತೆ ಆ ದುಃಖ ಬಂದೇ ಬರುತ್ತೆ. ಈಗ ಪ್ರತಿಯೊಬ್ಬರೂ ಲಡ್ಕೆ ತಗೊಂಡು ಆಶೀರ್ವಾದ ಮಾಡ್ತಾ ಇದ್ದಾರಲ್ವ, ಸೊ ಪ್ರತಿಯೊಬ್ಬರೂ ಅದನ್ನೆಲ್ಲ ನೆನೆಸ್ಕೊಂಡು ಅಳ್ತಾ ಇದ್ರು. ಆ್ಯಂಡ್ ಈ ಒಂದು ಮೂಮೆಂಟ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನಂತೂ ಗಂಡು ಹೆಣ್ಣು ಕೆಳಗಡೆ ಬರೋವರೆಗೂ ನಾನು ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಆ್ಯಂಡ್ ಎಲ್ಲರಿಗೂ ನಗಿಸ್ತಾ ಇದ್ದೆ. ನನ್ನ ತಂಗಿಯವ್ರ ಅಪ್ಪ ಅಮ್ಮ ಅಂತೂ, ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಎಲ್ಲ, ಅಪ್ಪ ಅವ್ರ ಕಣ್ಣಂತೂ ನೋಡೋದಕ್ಕೆ ಆಗ್ತಾ ಇರಲಿಲ್ಲ. ಒಬ್ಬಳೆ ಮಗಳು ಬೇರೆ, ಎಷ್ಟು ಅಳ್ತಿದ್ರು ಅಂದರೆ. ಎಲೆ ಇಸ್ಕೊಳ್ಳಿ ಸಾಕು. ಇದು ಆಂಟಿ ಒಂದು ನಿಮಿಷ, ಅಣ್ಣ ತಂಗಿದ್ ಮಾಡ್ಬಿಡ್ತೀನಿ. ಇದು ಮಗನ ಇಸ್ಕೊಂಡ ಇನ್ನು ಲಾವಣ್ಯರ ಅಣ್ಣ ತಂಗಿ ಬಾಂಧವ್ಯ ನಿಮಗೆ ಗೊತ್ತಿರುತ್ತೆ, ಹೇಳೋದೇ ಬೇಡ. ಸೊ ಅವರಿಬ್ಬರಂತೂ ತುಂಬ ಅಟ್ಯಾಚ್ ಆಗಿದ್ದರು. ತಂಗಿನ ಮದುವೆ ಮಾಡಿ ಕಳಿಸ್ಕೊಡ್ಬೇಕಾದ್ರೆ ಯಾರಿಗೇ ಆಗಲಿ ಅಣ್ಣ ಅಂತ ಅಂದರೆ ಆ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಅದೇ ರೀತಿ ನಮ್ಮ ಅಭಿಯಣ್ಣನಿಗೂ ಕೂಡ ತಂಗಿನ ಕಳಿಸ್ಕೊಡ್ಬೇಕಾದ್ರೆ ತುಂಬ ದುಃಖ ಆಗ್ತಾಯಿತ್ತು. ಅವಳು ಅಳುನ ಕಂಟ್ರೋಲ್ ಮಾಡ್ಕೊಂಡು ಅವ್ರ ಅಪ್ಪನ ಕಾಲು ಮುಟ್ಟಿದ ತಕ್ಷಣ ಅವಳಿಗೆ ಅಳುನೇ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ, ತುಂಬಾ ಅಳ್ತಾ ಇದ್ಲು. ನಮಗಂತೂ ಅದನ್ನು ನೋಡಿದ ತಕ್ಷಣ ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ನನಗೂ ಅಳು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ. ಅಳ್ಬೇಡ. ಟಿಶ್ಯೂ ಕೊಡ್ರಿ ಅವಳಿಗೆ, ಟಿಶ್ಯೂ ಕೊಡ್ರಿ. ನೀನು ಅಳೋದು ನೋಡಿದ್ರೆ ಎಲ್ಲರೂ ಅಳ್ತಾರೆ ಕಣೆ. ನಂಗೆ ಹೇಳುತ್ತ ಮಾಡಿ. ಸೊ ನೋಡಿದ್ರಲ್ವ, ನಾವು ನಗಿಸ್ತಾ ನಮ್ಮ ಕಣ್ಣಲ್ಲೂ ಕಣ್ಣೀರು ತಡಿಸ್ಬಿಟ್ರು ಎಲ್ಲರೂ. ನನಗಂತೂ ನಾನು, ನಮ್ಮ ಅಕ್ಕ ಮತ್ತು ಲಾವಣ್ಯ 3 ಜನ ಚಿಕ್ಕ ವಯಸ್ಸಲ್ಲಿದ್ದಾಗ ಜೊತೆಲೇ ಬೆಳೆದಿದ್ದು. ಆ್ಯಂಡ್ ಅದಾದಮೇಲೆ ಕಾಲೇಜ್ ಅಂತ ಬಂದಾಗ ಎಲ್ಲ ಸಪ್ರೇಟ್ ಆಗಿಬಿಟ್ವಿ. ಅದೆಲ್ಲ ನೆನಪಾಗ್ತಾಯಿತ್ತು ನನಗೆ ಅವಳನ್ನ ಕಳಿಸ್ಕೊಡ್ಬೇಕಾದ್ರೆ. ಸೊ ಹಾಗಾಗಿ ನಾನು ತುಂಬ ಎಮೋಷ್ನಲ್ ಆಗಬೇಕಾಗಿ ಬಂತು. ಪ್ರತಿಯೊಂದು ಮೂಮೆಂಟು ಕೂಡ ನನಗೆ ಮರೆಯೋದಕ್ಕಾಗೋದಿಲ್ಲ. ಒಂದು ಗಳಿಗೆ ಅಂತೂ ಪ್ರತಿಯೊಬ್ಬರು ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಅಂತಲೇ ಹೇಳ್ಬೋದು. ಬಾಯ್ ಬಾಯ್ ಬಾಯ್, ಹುಷಾರು ಬಾಬಾ, ಬಾಯ್. ಅಳ್ಬೇಡಲ್ಲ ಅವಣ್ಣ, ಅಯ್ಯ ಮಾತಾಡ್ಸೋಣ. ಏನಾದರೂ ಇದ್ರೆ ಕಾಲ್ ಮಾಡೋ ಆಯ್ತಾ? ಬಾಯ್. ಅಳ್ಬೇಡ ಕಣೆ. ಇದಾಕೋ ಬರೀ ನಿಮ್ಮ ಅತ್ತೆಗೆ ಮನೆಗೆ ಕಾಫಿ ಟೀ ಕೊಡ್ಕೊಂಡು ಹೋಗ್ರಂತೆ. ಇದು ಆಟ ಆಡ್ತಿರೋದು. ಅವಳು ಅಳಲ್ಲ ಅಂದ್ಬಿಟ್ಟು ನನ್ನ ತಂಗಿ ಅಳಿಸ್ಬಿಟ್ಟೆ ಹೊಂಟೋಗ್ಬಿಟ್ಟು ಅಳು ಬಂದ್ಬಿಡ್ತು. ನನಗಂತೂ ಅಷ್ಟು ಚೆನ್ನಾಗಿ ಇದು ಮಾಡಿಕೊಂಡು ಈಗ ರೀಚ್ ಆದೋ ಮನೆಗೆ. ಅವ್ರು ಹಾಲು ತರೋದಕ್ಕೆ ಹೋಗ್ತಾ ಇದ್ದಾರೆ. ಮೈ ಬಾಯ್ ಪಪ್ಪ, ಬಾಯ್ ಪಪ್ಪ.
ಈ ಹಾಲು ತರೋದಕ್ಕೆ ಹೋಗ್ತಾ ಇದ್ದಾರೆ. ಟೀ ಕುಡಿಬೇಕು ಅನ್ನಿಸ್ತಿದೆ. ಅಳ್ತಿದ್ವಲ್ವ, ಸ್ವಲ್ಪ ತಲೆ ಬೇರೆ ದಿಮ್ಮಂತಿದೆ ಬೆಳಗ್ಗೆಯಿಂದ. ನೆನ್ನೆಯಿಂದನೂ ಓಡಾಡಿ ತಲೆ ಎಲ್ಲ ದಿಮ್ಮಂತಿದೆ. ಸೊ ಟೀ ಮಾಡೋಣ ಅಂತ. ಪುಟಾಣಿ ಮದುವೆ ಎಲ್ಲ ಮುಗೀತು ಮದುವೆ. ಅದು ತಿನ್ನೋದಲ್ಲ ಅದು. ನೋ ಪುಟಾಣಿ, ಹಬ್ಬ ತಾತನೇ ಬಂದ್ಬಿಡ್ತಲ್ಲೋ. ಹೋಯ್ತವ್ರೆ ಅಲ್ಲಿ ತಾತ. ಬಾಯ್ ಮಾ. ಮನೆಗೆ ಬಂದ್ಬಿಟ್ವ ಮಗನೇ, ಮನೆಗೆ ಬಂದ್ಬಿಟ್ಟ. ಮೇಕಪ್ ಎಲ್ಲ ರಿಮೂವ್ ಮಾಡಿ ಸ್ಯಾರಿ ಚೇಂಜ್ ಮಾಡಬೇಕು ಫಸ್ಟು.